ಬಡವರ ಬಂಧು ಅಭಿಮಾನಿಗಳ ಸಂಘ ಪಡುವಾರಹಳ್ಳಿ ಮೈಸೂರು ಇವರ ವತಿಯಿಂದ ಇಂದು ಮೈಸೂರಿನ ಮಹಾಜನ ಪ್ರೌಢಶಾಲೆಯ ಸುಬ್ಬಲಕ್ಷ್ಮಿ ಸಭಾಂಗಣ ಜಯಲಕ್ಷ್ಮೀಪುರಂನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ಬಡ ಮಕ್ಕಳಿಗೆ ಪುಸ್ತಕ ವಿತರಣೆ, ವಯೋವೃದ್ಧರಿಗೆ ಸೀರೆ ವಿತರಣೆ ಹಾಗೂ ವಿಡೋ ಪಿಂಚಣಿ ಆದೇಶದ ಪ್ರತಿ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಚಾಮರಾಜ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ, ಮಾಜಿ ನಗರ ಪಾಲಿಕೆ ಸದಸ್ಯರಾದ ಭಾಗ್ಯ ಮಾದೇಶ್, ಮಹಾಜನ ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಎಸ್ ಸುಜಾತ, ಶ್ರೀ ಕೃಷ್ಣರಾಜೇಂದ್ರ, ಸಹಕಾರ ಬ್ಯಾಂಕ್ ನಿರ್ದೇಶಕರಾದ ಶ್ರೀ ಪ್ರಕಾಶ್ ಎಂ, ಎಸ್ ಆರ್ ರವಿ, ಬಡವರ ಬಂಧು ಸಂಘದ ಅಧ್ಯಕ್ಷರಾದ ಪಡುವಾರಳ್ಳಿ ಪಾಪಣ್ಣ, ಸುಣ್ಣದಕೇರಿ ರಮೇಶ್, ವಕೀಲರಾದ ಮಹಾದೇವ್, ಕೃಷ್ಣ, ಮೈಸೂರು ಕನ್ನಡ ವೇದಿಕೆ ಅಧ್ಯಕ್ಷರಾದ ಬಾಲಕೃಷ್ಣ, ನಿತಿನ್, ಪುರುಷೋತ್ತಮ್, ಸುರೇಶ್, ಮಾದೇಶ್, ದೇವೇಗೌಡ ಇನ್ನು ಹಲವು ಗಣ್ಯರು ಉಪಸ್ಥಿತರಿದ್ದರು. ಅವರ ನೇತೃತ್ವದಲ್ಲಿ ಇವತ್ತು ಪಾಪಣ್ಣ ಅವರಾಗಿರ್ಬೋದು, ರಮೇಶ್ ಆಗಿರ್ಬೋದು, ಕೃಷ್ಣ ಅವರಾಗಿರ್ಬೋದು, ಅವರೊಂದು ಟೀಮ್ ಇದೆ. ಎಲ್ಲರೂ ಸಹ ಎಲ್ಲ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ರೆ ತುಂಬಾ ಅಚ್ಚುಕಟ್ಟಾಗಿ ಅವರು ಕಾರ್ಯಕ್ರಮ ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವ ಶುಭಾಶಯ ಕೋರ್ತಾ ಯಾವುದೋ ಕಾರಣದಿಂದ ನಾನು ಬೇರೆ ಫಂಕ್ಷನ್ ಇದ್ದು ಪುನಃ ಹೇಳ್ಬಿಟ್ಟು ಪುನಃ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಪಾಪಣ್ಣ ಆಗಿರ್ಬೋದು, ರಮೇಶನ್ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನನಗೆ ಅಷ್ಟು ಪ್ರೀತಿಯಿಂದ ಇನ್ವೈಟ್ ಮಾಡ್ತಾರೆ. ನಾವು ಒಂದು ಫಂಕ್ಷನ್ಗೆ ಮಿಸ್ ಮಾಡಬಾರ್ದು ಅಂತ ನಾನು ಪುನಃ ಅಲ್ಲಿಂದ ಅಲ್ಲಿಗೆ ನಾನು ಬಂದೆ. ಮಕ್ಕಳೇ, ಇವತ್ತು ನೀವೆಲ್ಲ ಪ್ರೋಗ್ರಾಮ್ ನಡೆಸ್ಕೊಡ್ತಾ ಇದ್ದೀರಾ. ತಾಯಿ ಚಾಮುಂಡೇಶ್ವರಿ ಎಲ್ಲ ಸಹ ಒಳ್ಳೇದು ಮಾಡಲಿ. ಇವತ್ತಿನ ದಿನ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ವಯೋವೃದ್ಧರಿಗೆ ಸೀರೆ ಹಾಗೂ ವಿಡೋ ಪೆನ್ಷನ್ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇವತ್ತನ್ನೆಲ್ಲ ವಿಡೋ ಪೆನ್ಷನ್ ಸಹ ಪಾಪಣ್ಣ ಆಗಿರ್ಬೋದು, ಅವರ ಟೀಮು ಬಹಳ ಉತ್ಸಾಹದಿಂದ ಯಾರಿಗೆ ಒಂದು ಸರ್ಕಾರದಿಂದ ಯಾವುದೇ ಸವಲತ್ತು ಸಿಗ್ಲಿಲ್ಲ ಅಂತ ನಿಮ್ಮೂರು ಓಡಾಡಿ ಎಲ್ಲರಿಗೂ ಸವಲತ್ತನ್ನ ಕೊಡಿಸ್ಕೊಡ್ತಾರೆ. ತುಂಬಾ ಖುಷಿ ಆಗುತ್ತೆ. ಎನಿ ಟೈಮ್ ಯಾವಾಗಲೂ ಓಡಾಡ್ಕೊಂಡು ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ನಮ್ಮ ಜೊತೆಗೂ ಸಹ ಅವರು ಯಾವಾಗ ಏನೇ ಕೆಲಸ ಇದ್ರು, ನಾವು ಏನಾದ್ರು ಕೆಲಸ ಹೇಳಿದ್ರು ಸಹ ಅವರು ಅಚ್ಚುಕಟ್ಟಾಗಿ ಅವ್ರ ಕೆಲಸನ ಮಾಡ್ತಾರೆ. ಅದೇ ರೀತಿ ಮೇಡಮ್ ಹೆಸರು ಮಾಡ್ಬಿಟ್ಟೆ, ಸಾರಿ, ಸುಜಾತ ಮೇಡಮ್ ಪ್ರಾಂಶುಪಾಲರು, ಅವ್ರಿಗೂ ಸಹ ನನ್ನ ಒಂದೇ ಗಣ ತಿಳಿಸ್ತಾ ಈ ಸ್ಕೂಲಲ್ಲಿ ನಾನು 3ನೇ ಸಾರಿ ಬರ್ತಾ ಇರೋದು. ತುಂಬಾ ನಮಗೆ ಖುಷಿ ಆಗುತ್ತೆ ಮೇಡಮ್ ಹೆಸರು ಹೇಳ್ಬೇಕು ಅಂತಂದ್ರೆ. ಅಷ್ಟು ಅಚ್ಚುಕಟ್ಟಾಗಿ ಅವರು ಸಹ ಕಾರ್ಯಕ್ರಮನ ಮಾಡ್ಕೊಂಡು ಬರ್ತಾ ಇದ್ರೆ ಈ ಸ್ಕೂಲಲ್ಲಿ. ಅವ್ರಿಗೂ ಸಹ ಒಳ್ಳೇದಾಗಲಿ. ಮತ್ತೊಮ್ಮೆ ಮೊದಲೊಮ್ಮೆ ನಿಮ್ಗೆಲ್ಲರೂ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಶುಭಾಶಯ ಕೊಡ್ತಾ, ಎಲ್ಲರಿಗೂ ಸಹ ನಮ್ಮ ಕನ್ನಡ ಭಾಷೆ ಅಂದ್ರೆ ಬಹಳ ಖುಷಿ. ಯಾಕೆಂದ್ರೆ ನಮ್ಮ ನಾಡಲ್ಲಿ ಕನ್ನಡ ಹಬ್ಬನ ನಾವು ಕನ್ನಡ ರಾಜ್ಯೋತ್ಸವ ಹಬ್ಬವಾಗಿ ನಾವು ಆಚರಿಸ್ತೀವಿ, ಬಹಳ ಖುಷಿಯಿಂದ ಆಚರಿಸ್ತೀವಿ. ತಾವು ಸಹ ನಮ್ಮ ಕರ್ನಾಟಕದಲ್ಲಿ ಯಾರು ಕನ್ನಡ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಯಾರು ಕನ್ನಡ ಬರಲ್ಲ ಅಂತ ಅಂದ್ರೆ ಅವ್ರಿಗೆ ಕನ್ನಡನ ಕಲಿಸ್ಕೊಡಿ. ನೀವು ಬಹಳ ಖುಷಿಯಿಂದ ಕನ್ನಡ ಈಸಿ ಕಲಿಯೋದಕ್ಕೆ ನೀವು ಸಹ ಯಾರು ನಿಮ್ಮ ಫ್ರೆಂಡ್ಸ್ ಕನ್ನಡ ಬರಲ್ಲ, ಬೇರೆ ಕಡೆಯಿಂದ ಒಂದು ಸ್ಕೂಲ್ ಸೇರ್ಕೊಂಡಿರ್ತಾರೆ, ಅವ್ರು ಕನ್ನಡ ಬರಲ್ಲ ಅಂದ್ರೆ ಮಕ್ಕಳೇ ಅವ್ರಿಗೆ ಕನ್ನಡ ಭಾಷೆನ ಕಲಿಸಿ ಕನ್ನಡನ ಉಳಿಸೋಣ ನಾವು. ಜೈ ಹಿಂದ್, ಜೈ ಕನ್ನಡ ಮಾತೆ. ನನಗೆ ಅವಕಾಶ ಕೊಟ್ಟಂತ ತಮ್ಮನೆಯರಿಗೆ ನಾನು ನಮಸ್ಕಾರ. ವೇದಿಕೆ ಮೇಲೆ ಆಗಿರತಕ್ಕಂತಹ ಎಲ್ಲ ಗಣ್ಯರಿಗೂ ಕೂಡ ವಂದಿಸುತ್ತಾ, ಮೊದಲನೇದಾಗಿ ಇಲ್ಲಿ ನೆರೆದಿರುವ ಸರ್ವರಿಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಒಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಬಡವರ ಬಂಧು ಬಳಗದಿಂದ ನಡೆಸ್ತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರು ಹಾಗೆ ಇಲ್ಲಿ ಆಗಮಿಸಿರ್ತಕ್ಕಂತಹ ಸರ್ವರು ಕೂಡ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಕನ್ನಡ ಎನ್ನುವುದು ಬರೀ ಮಾತಲ್ಲ, ಅದನ್ನ ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಎನ್ನುವುದನ್ನು ತಿಳಿಸ್ತಾ ನನ್ನೆಲ್ಲ ಹಿರಿಯರು ಕೂಡ ಮಾತನಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ವಂದಿಸುತ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳಿ ನನ್ನ ಮಾತನ್ನು ತಿಳಿಸ್ತೇನೆ. ಧನ್ಯವಾದ. ಇವತ್ತು ನೀವು ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇರೋದು ಬಹಳ ಸಂತೋಷ ಆಗಿದೆ. ಹಾಗೆ ಈ ವೇದಿಕೆ ವಿಲಾಸರಾಗಿರುವಂತ ದೇವಮಾಡಿನ ಭಾಗ್ಯ ಮಾದೇಶ್ ಮೇಡಮ್ ಅವರೇ ಹಾಗೂ ಈ ಕಾಲೇ ಭಾಷಣ ಮಾಡುವಂತ ಗಂಗಾ ಮುಖ್ಯೋಪಾಧ್ಯಾಯರೇ ಹಾಗೂ ಮಹಾತ್ಮ ಮಿತ್ರರಾದ ರವಿ ಅವರೇ, ವಕೀಲರಾದಂತ ಮಹಾದೇವರವರೇ ಹಾಗೂ ನಮ್ಮ ಕಾಂಪಿಟೇಟಿವ್ ಸ್ನೇಹಿತರೆ
ಹಾಗೂ ಇವತ್ತು ಬಡವರ ಬಂಧು ಸಂಘದ ನಮ್ಮ ರಮೇಶ್ ಅವರು ಪಾಪಣ್ಣ ಅವರು ಇತರ ಸ್ನೇಹಿತರು ಕೂಡ ನಾವು ಒಳ್ಳೆ ಸಲ್ಲಿಸ್ತಾ ಈ ಕಾಲೇಜು ಈ ಶಾಲೆ ಮಹತ್ವ ಏನಂದ್ರೆ ಈ ಶಾಲೆಗೆ ಓದಂತ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ, ಇಡೀ ಜಗತ್ತೇ ಕೊಡುವಂತ ಒಬ್ಬ ನಟನಾಗಿದ್ದಾರೆ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದೆ ಜಾಗೃತಿ ಓದಿ, ಅದೇ ರೀತಿ ಯಶ್ ಅವರು ಇವತ್ತು ಇದೇ ಶಾಲೆ ಓದಿ ಈ ಶಾಲೆ ಇತ್ತೀಚೆಗೆ ಬಂದಿದ್ದಾರೆ. ಈ ವಿಶ್ವದಲ್ಲಿ ಅವ್ರ ಹೆಸರು ಆಗತ್ತಾ ಇದೆ. ಅದೇ ರೀತಿ ಮುಂದಿನ ದಿನಗಳು ಸಹ ನೀವು ಅದೇ ರೀತಿ ಆಗ್ಬೋದು. ಆದ್ರೆ ನಿಮ್ಮ ಪ್ರಯತ್ನ ಪ್ರಯತ್ನ ಖಂಡಿತ ಆಗುತ್ತೆ ಅಂತ ಒಂದು ಶಾಲೆಯಲ್ಲಿ ನಾವು ಆಲೋಚನೆ ಮಾಡ್ತಾ ಇರೋದು ನಿಜಕ್ಕೂ ಪುಣ್ಯ ಬಂದಿರುತ್ತೆ. ಈಗ ನಮ್ಮನ್ನ ಕರೆಸಿದ್ರೆ ಬಹಳ ಸಂತೋಷ ಆಗ್ತಾ ಇದೆ. ಇಂಥ ಮಹಾನ್ ವ್ಯಕ್ತಿ ಹೋದಂತ ಜಾಗದಲ್ಲಿ ನಾವು ರಾಜ್ಯೋತ್ಸವ ಆಚರಿಸೋದು ಇದೀವಿ ಅಂದ್ರೆ ನಮ್ಮೊಂದು ಭಾಗ್ಯ. ಮತ್ತೆ ಇವತ್ತಿನ ಏನ್ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದೀವಿ, ನೀವು ಇಡೀ ಭಾರತದಲ್ಲೇ ಒಂದು ರಾಜ್ಯ ಒಂದು ಹಬ್ಬ ಮಾಡುತ್ತೆ ಅಂದ್ರೆ ಅದು ಕರ್ನಾಟಕ ಮಾತ್ರ. ಎಲ್ಲಾ ರಾಜ್ಯಗಳಲ್ಲಿ ಬೇರೆ ಬೇರೆ ಹಬ್ಬ ಮಾಡ್ತಾರೆ. ರಾಜ್ಯಕ್ಕಾಗಿ ಹಬ್ಬ ಮಾಡೋದ್ರೆ, ಭಾಷೆಗಾಗಿ ಹಬ್ಬ ಮಾಡೋದಂದ್ರೆ ನಮ್ಮ ಕರ್ನಾಟಕ ಮಾತ್ರ. ಇವತ್ತು ನಾವೇನು ನೀವು ಕನ್ನಡ ಭಾವನೆ ನೋಡ್ತಾ ಇದ್ರಿ, ಈ ಭಾವನೆಯನ್ನು ಕೊಟ್ಟವರು ಮಹಾರಾಮೂರ್ತಿ ಅಂತ ಹೇಳಿ ಅವರು ಒಂದು ನಮ್ಮ ರಾಜ್ಯಕ್ಕೆ ಒಂದು ಒಂದು ಭಾವನೆ ಬೇಕು ಅಂದ್ಬಿಟ್ಟು ಅರಿಷ್ಟ ಕುಂಕುಮ ಸೌಭಾಗ್ಯವಾಗಿ ಸಂದೇಶವಾಗಿ ಈ ಭಾವನೆಯನ್ನು ಕೊಟ್ಟಿದ್ದಾರೆ. ಅದೇ